ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್, ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಯುವ ನಿಧಿ ಬಗ್ಗೆ ತುಂಬಾ ಜನ ಕೇಳ್ತಿರುವಂತದ್ದು, ಬ್ರೋ ನಮ್ಗಿನ್ನ ಜೂನ್ ಮಂತಿನ ಅಮೌಂಟ್ ರಿಸೀವ್ ಆಗಿಲ್ಲ ಬ್ರೋ, ಅದಾದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡೋಕ್ಕಾಗ್ತಿಲ್ಲ ಆಗಸ್ಟ್ ಮಂತಿಂದು ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ಇವಾಗ ಸೊಲ್ಯೂಷನ್ ಕೊಡ್ತೀನಿ ಅಂತಾನೆ ಹೇಳ್ಬೋದು. ಸೊ ಮೊದಲನೇದಾಗಿ ಕ್ವಶನ್ ಆನ್ಸರ್ ಎಪಿಸೋಡ್ ಕೂಡ ಇದೇ ವಿಡಿಯೋದಲ್ಲೇ ಇರುತ್ತೆ. ಮೊದಲನೇದಾಗಿ ಯಾರಿಗೆಲ್ಲ ಜೂನ್ ಮಂತಿನ ಅಮೌಂಟ್ ಬಂದಿಲ್ಲ, ಇವಾಗ ತರನೇ ಡಿ ಪುಷ್ ಆಗಿ ಫಂಡಿಂಗ್ ರಿಲೀಸ್ ಆಗಿ ಅಮೌಂಟ್ ಬರ್ದಿದೆ, ವೇಟ್ ಮಾಡಿ ಮಂತ್ ಒಳಗೆ 100% ನಿಮಗೆ ರಿಸೀವ್ ಆಗುತ್ತೆ. ಸೊ ಎರಡನೇದಾಗಿ ಆಧಾರ್ನ ಅಪ್ಡೇಟ್ ಮಾಡೋಕ್ಕಾಗ್ತಿಲ್ಲ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರ. ಸೊ ನೀವು ಆಧಾರ್ ಅಪ್ಡೇಟ್ ಮಾಡಬೇಕು ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅಲ್ಲಿ 10ನೇ ತಾರೀಕು ತನಕನೂ ಕೂಡ ವೇಟ್ ಮಾಡಿ. 10ನೇ ತಾರೀಕು ಆದ್ಮೇಲೂ ಕೂಡ ಆಗಿಲ್ಲಾನೆ ನಾನು ಯುವ ನಿಧಿಗೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಸೊಲ್ಯೂಷನ್ ಕೇಳ್ತೀನಿ. ಏನಕ್ಕಂದ್ರೆ ನಾನು ಲಾಸ್ಟ್ ಟೈಮ್ ಕೇಳಿದಾಗ 10 days ಮಿನಿಮಮ್ ವೆಯ್ಟ್ ಮಾಡಿ ಅದಾದ್ಮೇಲೆ ನಿಮಗೆ ಸೊಲ್ಯೂಷನ್ ಸಿಗಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರು, ಅಂದ್ರೆ ಸರಿ ಹೋಗ್ಬೋದು ಅಂತ ಹೇಳಿ. ಹಂಗಾಗಿ ನಾನು ಲಾಸ್ಟ್ ಮಂತ್ ತುಂಬಾ ಜನಕ್ಕೆ ಆ ಥರ ಯೂಸ್ ಆಗಿತ್ತು. ಒಂದು 10-15 days ಆದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡಿದಾಗ ಆಗಿತ್ತು. ಸೊ ಹಂಗಾಗಿನೇ ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ. ಸೊ ಇವಾಗ ಕ್ವಶನ್ ಆನ್ಸರ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣಂತೆ. ಮೊದಲನೇದಾಗಿ ಅಣ್ಣ ಆಗಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಆಗಿದೆ ಬಟ್ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಯಾವ ಮಂತ್ ಇದು ಅಮೌಂಟ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳಿ. ಆಗಸ್ಟ್ ಮಂತ್ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂದ್ರೆ ಇನ್ನೂ 1 month ನೀವು ವೆಯ್ಟ್ ಮಾಡಬೇಕಾಗುತ್ತೆ ಆಗಸ್ಟ್ ಮಂತಿಂದ ರಿಸೀವ್ ಆಗಬೇಕು ಅಂದ್ರೆ. ಜೂನ್ ಮಂತಿಂದ ರಿಸೀವ್ ಆಗಿಲ್ಲ ಅಂದ್ರೆ ಈ ಮಂತ್ ಒಳಗೆ ರಿಸೀವ್ ಆಗುತ್ತೆ. ಬ್ರೋ ನನಗೆ ಜಾನ್ವರಿ ಮಂತ್ ಇನ್ನೂ ಬಂದಿಲ್ಲ, ಏನ್ ಪ್ರಾಬ್ಲಮ್ ಆಗಿರುತ್ತೆ? ನೀವು ಫಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಸೊ ಆ ಒಂದು ಪ್ರಾಬ್ಲಮ್ ನನಗೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಪಿಕ್ ಮಾಡ್ಕೊತೀನಿ. ಓಕೆನಾ? ಹರ್ಷಿತ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ನೀವು ಕಮೆಂಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಸ್ಟ್ ಟೈಮ್ ಸೆಲ್ಫ್ ಡಿಕ್ಲರೇಷನ್ ಮಾಡುವಾಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೇಳಿದರೆ, ಸಬ್ಜೆಕ್ಟ್ ಹೈಯೆಸ್ಟ್ ಮಾರ್ಕ್ಸ್ನ ಕೇಳ್ತಿದ್ದಾರೆ. ವಾಟ್ ಶುಡ್ ವಿ ಫೀಲ್ ಪ್ಲೀಸ್ ಟೆಲ್ ಮಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಫಸ್ಟ್ ಟೈಮ್ ನೀವೇನ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ಹೈಯೆಸ್ಟ್ ಮಾರ್ಕ್ಸ್ನ ಕೇಳ್ತಿದ್ದಾರೆ ಅಂದ್ರೆ ನಿಮ್ಮ ಒಂದು ಇಷ್ಟು ಬರ್ದಿರುವಂಥದ್ದು ಸಬ್ಜೆಕ್ಟ್ಗಳಲ್ಲಿ, ಅಂದ್ರೆ ಡಿಗ್ರಿನಲ್ಲಿ ಬರ್ದಿರುವಂಥದ್ದು ಸಬ್ಜೆಕ್ಟ್ಗಳಲ್ಲಿ ಯಾವುದು ಹೈಯೆಸ್ಟ್ ಸಬ್ಜೆಕ್ಟ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಸೊ ಅದನ್ನ ನೀವು ಅಲ್ಲಿ ಮೆನ್ಷನ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ಯಾವ ಸಬ್ಜೆಕ್ಟ್ ಅಂದ್ರೆ ಯಾವುದು ಹೈಯೆಸ್ಟ್ ಬಂದಿದೆ ಅದನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಅಣ್ಣ ಜುಲೈ ಅಂಡ್ ಆಗಸ್ಟ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದ್ದೀನಿ ಬಟ್ ಜುಲೈ ಅಂಡ್ ಆಗಸ್ಟ್ ಮಂತಿನ ಸ್ಟೇಟಸ್ ಚೆಕ್ ಮಾಡಿದರೆ 180 days ಅಂತ ತೋರಿಸಿದೆ. ಅಮೌಂಟ್ ಬರುತ್ತಾ 180 days ಆದಮೇಲೆ ಏನು ಮಾಡಬೇಕು ಅಂತ ಕೇಳಿದರೆ, 180 days ಕಂಪ್ಲೀಟ್ ಆಗಿದೆ ಅಂದರೆ ನೀವು ಹೊಸ ಅಪ್ಲಿಕೆಂಟ್ಸ್ ಅಂತ ಅನ್ಕೊಂತೀನಿ. 180 days ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಬಂದಿದೆ ಅಂದರೆ ನಿಮ್ಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಅರ್ಥ. ಸೆಲ್ಫ್ ಡಿಕ್ಲರೇಷನ್ ಸ್ವಲ್ಪ ಲೇಟಾಗಿ ಮಾಡಿದ್ದೀರಾ ಅಂತ ಹೇಳಿ ಅರ್ಥ. ಬಿಟ್ಟರೆ ಅಮೌಂಟ್ ಖಂಡಿತವಾಗ್ಲೂ ಕೂಡ ಬರುತ್ತೆ, ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಹಾಯ್ ಅಣ್ಣ, ನಾನು 18 months ತೊಗೊಂಡಿದ್ದೀನಿ ಬಟ್ ಇವಾಗ ಆಗಸ್ಟ್ ಮಂತು ಅಪ್ಡೇಟ್ ಆಗ್ತಿಲ್ಲ ಆಧಾರ್ ಕಾರ್ಡ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನಿಮ್ದು ಆಧಾರ್ ನಂಬರ್ ಅಪ್ಡೇಟ್ ಆಗ್ತಿಲ್ಲ ಅಂದರೆ 18 months ಅಂದರೆ 24 months ತನಕ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು 10ನೇ ತಾರೀಕು ತನಕನೂ ಕೂಡ ವೆಯ್ಟ್ ಮಾಡಿ. 24 months ತನಕನೂ ಕೂಡ ನಿಮಗೆ ಅಮೌಂಟ್ ಬರುತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ 4 to 5 months ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ. ಸೊ 2 yearsನಲ್ಲಿ 4 to 5 months ಎಕ್ಸ್ಟ್ರಾ ಕೊಡ್ತಾರ? ಇಲ್ಲ ಬ್ರೋ, ಆ ಥರ ಇಲ್ಲ. ಸೆಲ್ಫ್ ಡಿಕ್ಲರೇಷನ್ ನೀವು ಕೊಟ್ಟಿಲ್ಲ ಅಂತ ಹೇಳೋದಾದ್ರೆ ಮುಗೀತು, ಆ ಮಂತಿನ ಅಮೌಂಟ್ ನಿಮಗೆ ಬರೋದೇ ಇಲ್ಲ, ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ಕೊಡಲ್ಲ. ನೆಕ್ಸ್ಟ್ ಜೂನ್ ಅಂದರೆ 2 years ಆದಮೇಲೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾರೆ ಅಂದರೆ ಇಲ್ಲ ಬ್ರೋ, ಕೊಡಲ್ಲ. ಜೂನ್ 15th and 16th 3-3 ರಿಸೀವ್ ಆಗಿದೆ ಬ್ರೋ, ಯಾವ ಮಂತಿಂದು ಅಂತ ನಾನು ಹೇಗೆ ಚೆಕ್ ಮಾಡೋದು? ಸೆಲ್ಫ್ ಡಿಕ್ಲರೇಷನ್ ಆಯಿತು, ನೆಕ್ಸ್ಟ್ ಏನು ಅಂತ ಕೇಳಿದರೆ ಅದು ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ DBT ಪುಷ್ಡ್ ಅಂತ ಹೇಳಿ ಬಂದಿರಬೇಕು. ಸೊ ಹಂಗೆ ಬಂದಿದೆ ಅಂದರೆ ಆ ಮಂತಿನ ಅಮೌಂಟ್ ನಿಮಗೆ ರಿಸೀವ್ ಆಗಿದೆ ಅಂತ ಹೇಳಿ ಅರ್ಥ. ಸೊ ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಚೆಕ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದು ಆಗಸ್ಟ್ ಮಂತಿನ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀರಾ ಅಂದರೆ 1 month ವೆಯ್ಟ್ ಮಾಡಿ, ಅಮೌಂಟ್ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ರೋ ನಾನು ಮಾರ್ಚ್ನಲ್ಲಿ ಯುವ ನಿಧಿ ಅಪ್ಲಿಕೇಶನ್ ಹಾಕಿದ್ದು. ಸೊ ಮಾರ್ಚ್ ಟು ಏಪ್ರಿಲ್ ಮಂತಿಂದು ಅಮೌಂಟ್ ಜೂನ್ನಲ್ಲಿ ಕ್ರೆಡಿಟ್ ಆಗಿದೆ. ನಾನು ಯಾವುದೇ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರಲಿಲ್ಲ, ನನಗೆ ಯಾವ ಮೆಸೇಜು ಕೂಡ ಬಂದಿಲ್ಲ. ಸೊ ಜುಲೈ ಮತ್ತು ಆಗಸ್ಟ್ ಮಂತಿಂದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದಾನೆ. ಸ್ಟೇಟಸ್ನಲ್ಲಿ ಇವರ ಅಪ್ಲಿಕೇಶನ್ ಕಂಪ್ಲೀಟೆಡ್ 180 days 21/2026 ಅಂತ ಬರ್ತಿದೆ. ಅಮೌಂಟ್ ಬರುತ್ತೆ, ಖಂಡಿತವಾಗ್ಲೂ ಕೂಡ ಬರುತ್ತೆ ಬ್ರೋ, ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ, 1 month ವೆಯ್ಟ್ ಮಾಡಿ. ನೆಕ್ಸ್ಟ್ ಬ್ರದರ್, ನನಗೆ 24 months ಅಮೌಂಟ್ ಬಂದಿದೆ, ಇನ್ನು ಮುಂದೆ ನನಗೆ ಬರಲ್ವಾ? ಖಂಡಿತವಾಗ್ಲೂ ಕೂಡ ಬರಲ್ಲ, ಇದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬ್ರೋ ಯುವ ನಿಧಿ ಜುಲೈ ಮತ್ತು ಆಗಸ್ಟ್ ಮಂತಿಂದು ಸ್ಟೇಟಸ್ನಲ್ಲಿ ಇವರ ಅಪ್ಲಿಕೇಶನ್ ವಿಲ್ ಬಿ 180 days ಅಂತ ತೋರಿಸಿದೆ. ಇದರ ಬಂದರೆ ಏನು ಪ್ರಾಬ್ಲಮ್ ಆಗ್ತಿರಲ್ಲ ಪ್ಲೀಸ್ ರಿಪ್ಲೈ ಅಂತ ಕೇಳಿದ್ದಾರೆ ಬ್ರೋ. ಅದೇ 180 days ಅಂದರೆ ಸ್ವಲ್ಪ ನೀವು ಸೆಲ್ಫ್ ಡಿಕ್ಲರೇಷನ್ ಲೇಟಾಗಿ ಮಾಡಿರ್ತೀರಾ, ಅದು ಬಿಟ್ಟರೆ ನೀವು ಹೊಸ ಅಪ್ಲಿಕೆಂಟ್ಸ್ ಆಗಿರ್ತೀರಾ, ಇವೆರಡೇ ಪಾಸಿಬಿಲಿಟಿ ಇರೋದು. ಸೊ ನಿಮಗೆ ಬರುತ್ತೆ ಅಮೌಂಟು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಂದರೆ 24 months ಆದಮೇಲೆ ಬರ್ತಿದೆ ಅಂದರೆ ಬರೋದಿಲ್ಲ. ನೆಕ್ಸ್ಟ್ ಬ್ರೋ ಜುಲೈ ಮಂತಿನ 180 days ಕಂಪ್ಲೀಟ್ ಅಂತ ತೋರಿಸಿದೆ ಅಂತ ಹೇಳಿದ್ದಾರೆ.
ಬರುತ್ತೆ ಬ್ರೋ, ವೆಯ್ಟ್ ಮಾಡಿ ಬ್ರೋ. ನಾನು ಅಪ್ಲೈ ಮಾಡಿ 1 year ಆಯಿತು, ಸ್ಟೇಟಸ್ ರಿಸೀವ್ಡ್ ಅಂತ ತೋರಿಸಿದೆ, ಬರುತ್ತಾ ಇಲ್ವಾ ಅಮೌಂಟು? ಬ್ರೋ ನಿಮಗೆ 1 year ಆಯಿತು ಅಂದರೆ ನಿಮಗೆ 180 days ಆದಮೇಲೆ ನಿಮ್ಗೆ ಅಮೌಂಟ್ ಬಂದುಬಿಡುತ್ತೆ. ಸೊ 180 days ಆದಮೇಲೆ ನಿಮ್ಗೆ ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಪ್ರಾಬ್ಲಮ್ ಇರುತ್ತೆ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಆಧಾರ್ ಡೀಟೇಲ್ಸ್ ಅದೇ ನಾನು ಹೇಳ್ದಲ್ಲ ಅವಾಗಲೇ 10ನೇ ತಾರೀಕು ತನಕನೂ ಕೂಡ ವೆಯ್ಟ್ ಮಾಡಿ. ಎಲ್ಲರದು ಅದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಅಮೌಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ಟಾಪ್ ಆಗುತ್ತೆ ಅಂತಲೇ ಹೇಳ್ಬೋದು, ಕೆಲವೊಬ್ರಿಗೆ ಅಮೌಂಟ್ ರಿಸೀವ್ ಆಗ್ತಿದೆ ಆ್ಯಕ್ಚುಲಾಗಿ. ಸೊ ಆ ಥರ ಏನಿಲ್ಲ, ನೀವು ಮಾಡಲೇಬೇಕು ಅಂತ ಹೇಳಿ. ಬಟ್ ಆದರೆ ಮೊದಲು ಆ ಥರ ರೂಲ್ಸ್ ತಂದಿದ್ರು, ಮಾಡಲೇಬೇಕು ನೀವು ಅಂತ ಹೇಳಿ. ಸೊ ಇವಾಗ 1 time ರಿಜಿಸ್ಟ್ರೇಷನ್ ಅಷ್ಟೇ ಮಾಡಿಬಿಡಿ, ಇನ್ಯಾಕೆ ಅದನ್ನ ಯಾಕೆ ಪೆಂಡಿಂಗ್ ಇರಿಸ್ಕೊಂತೀರಾ? ಅಮೌಂಟ್ ಬಂದಿಲ್ಲ ಅಂದರೆ ಸುಮ್ಮನೆ ಕಷ್ಟ ಆಗುತ್ತೆ. ಕೆಲವೊಬ್ರಿಗೆ ಬರ್ತಿದೆ, ಸೊ ಅದಕ್ಕೋಸ್ಕರ ಅವ್ರು ಕಮೆಂಟ್ ಮಾಡ್ತಿದ್ದಾರೆ, ಬ್ರೋ ನನಗೆ ಬರ್ತಿದೆ ಬ್ರೋ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿನೇ ಹಾಯ್ ಬ್ರೋ, ನಾನು ಮೊದಲನೇ ಸಲ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕು. ನಾನು 3 to 4 ಸೆಮ್ನಲ್ಲಿ ಬ್ಲಾಕ್ಡ್ ಇತ್ತು, ಬಟ್ ಇವಾಗ ಎಲ್ಲ ಪಾಸ್ ಆಗಿದೆ. ಸೊ ಸೆಲ್ಫ್ ಡಿಕ್ಲರೇಷನ್ನಲ್ಲಿ ಸಬ್ಜೆಕ್ಟ್ ಬ್ಲಾಕ್ಡ್ ಪ್ರೀವಿಯಸ್ ಸೆಮ್ ಅಂತ ಸೆಲೆಕ್ಟ್ ಮಾಡಬೇಕಾ, ಎಸ್ ಆರ್ ನೋ ಅಂತ ಹೇಳಿದರೆ. ಒಂದು ವೇಳೆ ನಿಮ್ದನ್ನ ಪಾಸ್ ಆಗಿತ್ತು ಅಂತ ಹೇಳೋದಾದರೆ ನೀವು ಎಸ್ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ನೋ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿ. ಓಕೆನಾ. ನೆಕ್ಸ್ಟ್ ಬ್ರೋ, 18K ಟೋಟಲ್ ರಿಸೀವ್ಡ್, 6 months ಎನಿ ಅಪ್ಲಿಕೇಶನ್ ವಾಸ್ ಶೋಯಿಂಗ್ pursuing highest education. Even I thought I have not joining masters. Now 2 days ago I have received 18K in total, never did a self declaration. Oh, so here after should I do my self declaration? ಖಂಡಿತವಾಗ್ಲೂ ಕೂಡ ಮಾಡಬೇಕು. ಸೊ ಒಂದು ವೇಳೆ ನೀವು ಸೆಲ್ಫ್ ಡಿಕ್ಲರೇಷನ್ ಇಲ್ದೇ ಇಸ್ಕೊಂತಿದ್ದೀರಾ ಅಂದರೆ ಆಶ್ಚರ್ಯ ನನಗೆ. ಏನಕ್ಕಂದರೆ ಪ್ರತಿಯೊಬ್ಬರು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿರೋರಿಗೆ ಬರ್ತಿಲ್ಲ ದುಡ್ಡು. ಸೊ ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಾದ್ಮೇಲೂ ಕೂಡ ಅಮೌಂಟ್ ಬರುತ್ತೆ ಅಂತಲೂ ಕೂಡ ಗ್ಯಾರಂಟಿ ಇಲ್ಲ. ಸೊ ಹಂಗಾಗಿ ನೀವು ಮಾಡೇ ಇಲ್ಲ, ಅದು ಹೆಂಗೆ ಬರ್ತದೆ ನಂಗೆ ಗೊತ್ತಾಗ್ತಿಲ್ಲ. ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡಿ ನೋಡೋಣಂತೆ. ಸೊ ಇವಾಗ ನೆಕ್ಸ್ಟ್ ನೀವು 18K ರಿಸೀವ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿ, ಬಿಡಕ್ಕೆ ಹೋಗ್ಬಿಡಿ. ಓಕೆನಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬ್ರೋ, ಅದೇ ಆಧಾರ್ ಕಾರ್ಡ್ OTP ಬರ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ದೀರಾ. ಡಿಫ್ರೆಂಟ್ ಬ್ರೌಸರ್ನಲ್ಲಿ ಏನೋ ಚೆಕ್ ಮಾಡಿ. ಇವಾಗ ಕ್ರೋಮ್ ಬಿಟ್ಬಿಟ್ಟು ಬೇರೆ ಬ್ರೌಸರ್ನಲ್ಲಿ ಚೆಕ್ ಮಾಡಿ, ಖಂಡಿತವಾಗ್ಲೂ ಕೂಡ ಆಗುತ್ತೆ. ಮೈ ಫ್ರೆಂಡ್ ರಿಸೀವ್ 21K, ಸೂಪರ್ ಬ್ರೋ. ಜೂನ್ ಮಂತಿನ ಸ್ಟೇಟಸ್ ಅಂತ ಕೇಳಿದರೆ ಅದೇ DBT ಪುಷ್ ಆಗಿದೆ ಬ್ರೋ. ಈ ವಿಡಿಯೋದಲ್ಲಿ ಇಷ್ಟೇ ಇತ್ತು. ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಅದರಲ್ಲಿ ಮೇನ್ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೂ ಏನನ್ನ ಕ್ವಶನ್ ಕೇಳಬೇಕು ಅಂತ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಿಕ್ ಮಾಡ್ಕೊತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.